ಹೆಲೋ ಗೆಳೆಯರೇ, ಸ್ವಾಗತ ನಿಮಗೆ ಜವಾರಿ ಕ್ರಿಯೇಟರ್ ಗೈಡ್ ಯೂಟ್ಯೂಬ್ ಚಾನಲ್ನಲ್ಲಿ. ಗ್ರೀನ್ ಸ್ಕ್ರೀನ್ ಮಾಡೋದಂದ್ರೂ ಹೇಳಿದೆ ನಿಮಗೆ. ಯೂಟ್ಯೂಬ್ ಕೊಡುವಂಥ ಇನ್ನೊಂದು ಫೀಚರ್ ಇದೆ ರಿಮಿಕ್ಸ್ ಆಪ್ಷನ್ನಲ್ಲಿ, ಕೊಲ್ಯಾಬ್ ವಿಡಿಯೋ ಅಂತ. ಈ ಕೊಲ್ಯಾಬ್ ವಿಡಿಯೋದಿಂದ ಬೇರೆಯವರು ಮಾಡಿರುವಂಥ ಶಾರ್ಟ್ ವಿಡಿಯೋ ಮೇಲೆ ನೀವು ಕೊಲ್ಯಾಬ್ ಮಾಡಿಕೊಂಡು ಕೂಡ ಇಲ್ಲಿ ನಿಮ್ಮ ಚಾನಲ್ ಮಾನಿಟೈಸ್ ಮಾಡ್ಕೋಬಹುದು. ನಿಮಗೆ ಯಾವುದೇ ಎಡಿಟಿಂಗ್ ಸ್ಕಿಲ್ ಬರೋದೇನು ಬೇಕಾಗಿಲ್ಲ. ತಾಬಿಡ್ತಾರೆ 1 ಸೆಕೆಂಡ್ 30 ಸೆಕೆಂಡ್ 40 ಸೆಕೆಂಡ್ 1 ನಿಮಿಷದಿಂದ ಒಂದು ವಿಡಿಯೋಗೆ 1 ನಿಮಿಷ ಟೈಮ್ ಹತ್ತೈತೆ, ಅಷ್ಟೇ ಸಾಕು. 1 ನಿಮಿಷದಲ್ಲಿ ನಿಮ್ಮ ವಿಡಿಯೋ ತಯಾರು. ನಿಮ್ಮದು ಒಂದು ಹೊಸ ಯೂಟ್ಯೂಬ್ ಚಾನಲ್ ಮೇಲೆ ಅದನ್ನು ನೀವು ಅಪ್ಲೋಡ್ ಮಾಡಿ ಅದಕ್ಕೆ ಮೊನಿಟೈಸ್ ಮಾಡಿಕೊಂಡು ನೀವು ಕೂಡ ಇಲ್ಲಿಂದ ದುಡ್ಡು ಅರ್ನಿಂಗ್ ಮಾಡಬಹುದು. ಇಂಥ ಆಪ್ಷನ್ ಯೂಟ್ಯೂಬ್ ಸ್ವತಃ ನಿಮಗೆ ಕೊಡ್ತೈತಿ, ಬೇರೆಯವ್ರ ವಿಡಿಯೋ ನೀವು ಯೂಸ್ ಮಾಡಿರಿ ಅಂತ. ಆ ಯೂಸ್ ಮಾಡುವ ಯೂನಿಕ್ ಟ್ರಿಕ್ ಇದೆ. ಆ ಯೂಟ್ಯೂಬ್ ಕೊಡುವಂಥ ಆ ಯೂನಿಕ್ ಟ್ರಿಕ್ನಿಂದಲೇ ನೀವು ಯೂಸ್ ಮಾಡಿದರೆ ನಿಮಗೆ ಯಾವುದೇ ಕಾಪಿರೈಟ್ ಸ್ಟ್ರೈಕ್ನೂ ಬರೋಂಗಿಲ್ಲ, ಯಾವುದೇ ಕಾಪಿರೈಟ್ ಕ್ಲೇಮ್ನೂ ಬರೋಂಗಿಲ್ಲ. ಇದರಿಂದ ನಿಮ್ಮ ಚಾನಲ್ನು ಕೂಡ ಬೂಸ್ಟ್ ಆಕೈತಿ, ಲಕ್ಷಾಂತರ ಸಬ್ಸ್ಕ್ರೈಬರ್ನೂ ಸಿಗ್ತಾವೆ ಮತ್ತು ಲಕ್ಷಾಂತರ ರೂಪಾಯಿ ನೀವು ಇಲ್ಲಿಂದ ಅರ್ನಿಂಗ್ ಮಾಡಬಹುದು. ನಾನು ಗ್ರೀನ್ ಸ್ಕ್ರೀನ್ ಯೂಸ್ ಮಾಡ್ತಾ ಇದ್ದೀನಿ ಭಾಷಾ ಖಾನ್ ಆಫೀಸಲ್ಲಿ ಯೂಟ್ಯೂಬ್ ಚಾನಲ್ ಮೇಲೆ. ನಂದು ಇನ್ನೊಂದು ಚಾನಲ್ ಇದೆ, ಮಣ್ಣು ಮೌಲ್ಯ ಆಲ್ ಇನ್ ಒನ್ ಯೂಟ್ಯೂಬ್ ಚಾನಲ್. ಇಲ್ಲಿ ನಾನು ಡ್ಯಾಶ್ಬೋರ್ಡ್ನಲ್ಲಿ ಹೋಗ್ತೀನಿ, ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ಡ್ಯಾಶ್ಬೋರ್ಡ್ನಲ್ಲಿ ಬಂದೆ, ನಾನು ಈ ನಮ್ಮ ಚಾನಲ್ನಲ್ಲಿ ಬಂದೆ. ಇದರಲ್ಲಿ 1,76,000 ಸಬ್ಸ್ಕ್ರೈಬ್ ಅದಾವ. ಈ ಸಬ್ಸ್ಕ್ರೈಬರ್ ಮೇಲೆ ಇಲ್ಲಿ ಶಾರ್ಟ್ ಸೆಕ್ಷನ್ನಲ್ಲಿ ಹೋಗ್ತೀನಿ. ನಾನು ಶಾರ್ಟ್ ಸೆಕ್ಷನ್ನಲ್ಲಿ ಹೋದಾಗ ಇಲ್ಲಿ ನೋಡ್ರಿ, ಎಲ್ಲ ನಾನು ಇಲ್ಲಿ ಕೊಲ್ಯಾಬ್ ವಿಡಿಯೋ ಮಾಡ್ತಾ ಇದ್ದೀನಿ. ಕೊಲ್ಯಾಬ್ ವಿಡಿಯೋ ಅಂದರೆ ಹೇಗೆ ಮಾಡಬೇಕು, ಮತ್ತೊಬ್ಬರು ಮಾಡಿರುವಂಥ ವಿಡಿಯೋ ನಾವು ಹೇಗೆ ಯೂಸ್ ಮಾಡಬೇಕು, ಅದರಿಂದ ನಾವು ಏನು ವ್ಯಾಲ್ಯೂ ಆ್ಯಡ್ ಮಾಡಬೇಕು. ನೀವು ಮನೆಯಲ್ಲಿ ಕೂತ್ಕೊಂಡು, ನೀವು ಹೌಸ್ ವೈಫ್ ಇದ್ದರೂ ಓಕೆ, ನೀವು ಒಂದು ಸ್ಟೂಡೆಂಟ್ ಇದ್ದರೂ ಓಕೆ, ನೀವು ರಿಟೈರ್ಮೆಂಟ್ ಆದ ಒಂದು ಪರ್ಸನ್ ಇದ್ದರೂ ಓಕೆ, ನೀವು ಯಾರು ಬೇಕಾದರೂ ಯಾವುದೇ ವಯಸ್ಸಿನಲ್ಲಿ ನೀವು ಇಂಥ ಚಾನಲ್ ತೆಗೆದುಕೊಂಡು ನಿಮ್ಮ ಕೇವಲ ಒಂದು ಮೊಬೈಲ್ದಿಂದ ಯಾವುದೇ ಎಡಿಟಿಂಗ್ ಮಾಡೋದು ಬೇಕಾಗಿಲ್ಲ. ಯೂಟ್ಯೂಬ್ ತಾನೇ ಆಟೋಮೆಟಿಕ್ಲಿ ಅಲ್ಲಿ ಎಡಿಟಿಂಗ್ ಮಾಡ್ತೈತಿ. ಆ ವಿಡಿಯೋ ಅಪ್ಲೋಡ್ ಮಾಡೋದು, ಒಂದು ಸಣ್ಣ ಟೈಟಲ್ ಹಚ್ಚೋದು, 2 ಹ್ಯಾಶ್ಟ್ಯಾಗ್ ಹಚ್ಚೋದು, ವಿಡಿಯೋ ಅಪ್ಲೋಡ್ ಆದಮೇಲೆ ನಿಮ್ಮದು ವಿಡಿಯೋ ಶಾರ್ಟ್ ಫೀಡ್ನಲ್ಲಿ ಹೋಗಿ ಅದಕ್ಕೆ ಸಾವಿರಾರು ವ್ಯೂಸ್ ಬಂದ ಕ್ಯಾಸಿಂದ ಅದು ನಾಳೆ ಮೊನಿಟೈಸ್ ಆತಂದ್ರೆ ಅಲ್ಲಿ ನಿಮಗೆ ದುಡ್ಡು ಅರ್ನಿಂಗ್ ಆಕೈತಿ. ಯಾವ್ಯಾವ ಟ್ರಿಕ್ ಇದೆ, ಯಾವ ಥರ ನಾವು ಉಪಯೋಗ ಮಾಡಬೇಕು ಅಂತ ಹೇಳ್ತೀನಿ. ಅದಕ್ಕಿಂತ ಮೊದಲ ಈ ವಿಡಿಯೋ ನೋಡ್ರಿ, ಇದು ಹೇಗೆ ನಾನು ಮಾಡಿದ್ದೀನಿ ಅಂತ. ಓಕೆ, 5 ಸೆಕೆಂಡ್ 6 ಸೆಕೆಂಡ್ ಒಂದು ವಿಡಿಯೋ ಇದೆ. ಇಷ್ಟ ಮಾಡೋದು, ಇಷ್ಟ ಮಾಡಿದರೆ ಆಯಿತು. 5 ಸೆಕೆಂಡ್ 6 ಸೆಕೆಂಡ್ ಒಂದು ವಿಡಿಯೋ ಇದೆ. ಇದನ್ನ ಇಂಥ ವಿಡಿಯೋಗಳು ನಾನು ಮಾಡಿದ್ದೀನಿ. ನೀವು ಯಾವುದಾದ್ರೂ ವಿಡಿಯೋ ಮೇಲೆ ಮಾಡಬಹುದು. ನೀವು ಏನೈತಲ್ಲ, ಇದು ಸಾಂಗ್ ಮೇಲೂ ರಿಯಾಕ್ಟ್ ಮಾಡಬಹುದು, ಮತ್ತು ನೀವು ಕಾಮಿಡಿ ಮೇಲೆ ರಿಯಾಕ್ಟ್ ಮಾಡ್ಬೋದು, ಯಾವುದೇ ಅಡುಗೆ ತಿಂಡಿ ತಿನ್ನುವಂಥ ವಿಡಿಯೋ ಮೇಲೆ ಮಾಡ್ಬೋದು, ಕಾರ್ಟೂನ್ ವಿಡಿಯೋ ಮೇಲೆ ಮಾಡ್ಬೋದು, ಗೇಮಿಂಗ್ ವಿಡಿಯೋ ಮೇಲೆ ಮಾಡ್ಬೋದು, ಮತ್ತು ಪಾಲಿಟಿಕ್ಸ್ ವಿಡಿಯೋ ಮೇಲೆ ಮಾಡ್ಬೋದು, ನ್ಯೂಸ್ ವಿಡಿಯೋ ಮೇಲೆ ಮಾಡ್ಬೋದು. ಯಾವುದು ನಿಮಗೆ ಇಷ್ಟ ಐತಿ ಒಂದು ಕ್ಯಾಟಗರಿ ಹಿಡ್ಕೊಂಡು ಇಂಥದ್ದು ಒಂದು ಚಾನಲ್ ಮೇಲೆ ನೀವು ವರ್ಕ್ ಮಾಡಿರಿ. ಅದರಿಂದ ನಿಮಗೆ ಡೆಫಿನೆಟ್ ಆಗಿ ನಿಮಗೆ ಸಕ್ಸಸ್ ಸಿಗ್ತೈತಿ. ಸಕ್ಸಸ್ ಯಾವ ಥರ ಸಿಗ್ತೈತಿ ಅದನ್ನು ಹೇಳ್ತೀನಿ ಲಾಸ್ಟಿಗೆ. ವಿಡಿಯೋ ಈಗ ಹೇಗೆ ಮಾಡೋದು ಅದು ನಾನು ನಿಮಗೆ ಹೇಳ್ತಾ ಇದ್ದೀನಿ. ಸೊ ನಾನು ಇದು ಕಂಟಿನ್ಯೂ ಆಗಿ ವಿಡಿಯೋ ಮಾಡ್ತಾ ಇದ್ದೀನಿ. ನಾನು ಈಗ ನನ್ನ ಯೂಟ್ಯೂಬ್ದು ಹೋಮ್ ಪೇಜ್ ಮೇಲೆ ಬಂದೆ. ಯೂಟ್ಯೂಬ್ ಹೋಮ್ ಪೇಜ್ ಮೇಲೆ ಬಂದೆ. ನಾನು ದಿನ ಮಾಡ್ತಿರುವಂಥ ಅಂಥದ್ದು ವಿಡಿಯೋ ಮೇಲೆ ನಾನು ಮಾಡಲಾಗ್ತೀನಿ. ಈಗ ನಾನು ಇಲ್ಲಿ ಒಂದು ಈ ಯೂಟ್ಯೂಬ್ ಓಕೆ ಈ ಚಾನಲ್ನಲ್ಲಿ ಹೋದೆ. ನಾನು ನಿನ್ನೆ ಯಾವ್ಯಾವ ವಿಡಿಯೋ ಮಾಡಿದೆ, ನಾನು 1 2 3 4 5 6 ಇಲ್ಲಿ ತನಕ ಮಾಡಿದೆ. ಈಗ ನಾನು ಇದು ಒಂದು ವಿಡಿಯೋ ತೊಗೋತೀನಿ. ಇದು ಯಾವಾಗ ಅಪ್ಲೋಡ್ ಆಗೈತಿ ಅದನ್ನು ನೋಡ್ತೀನಿ ಮೊದಲು. ಓಕೆ, 4 ತಾಸು ಮೊದಲು ಓಪನ್ ಆಗೈತಿ. ಈಗ ನಾನು ಇದಕ್ಕೆ ರಿಯಾಕ್ಟ್ ಮಾಡ್ತಾ ಇದ್ದೀನಿ. ನೀವು ಕೂಡ ರಿಯಾಕ್ಟ್ ಮಾಡಿರಿ, ಇದೇ ಥರ ಮಾಡಬೇಕು. ಓಕೆ, ಈ ವಿಡಿಯೋ ಬತ್ತು. ಇಲ್ಲಿ ತೆಳಗಡೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ತೆಳಗಡೆ ರಿಮಿಕ್ಸ್ ಆಪ್ಷನ್ ಇದೆ. ಓಕೆ, ಇಲ್ಲಿ ರಿಮಿಕ್ಸ್ ಆಪ್ಷನ್ ಇದೆ. ರಿಮಿಕ್ಸ್ ಆಪ್ಷನ್ಗೆ ನಾವು ಕ್ಲಿಕ್ ಮಾಡೋಣ. ರಿಮಿಕ್ಸ್ ಆಪ್ಷನ್ಗೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮಗೆ 4 ಆಪ್ಷನ್ ಬರ್ತಾವೆ. ಯಾವುದಪ್ಪ? ಯೂಸ್ ದಿಸ್ ಸೌಂಡ್, ಕೊಲ್ಯಾಬ್, ಗ್ರೀನ್ ಸ್ಕ್ರೀನ್ನ, ಕಟ್ ದಿಸ್ ವಿಡಿಯೋ. ನಿನ್ನೆ ಗ್ರೀನ್ ಸ್ಕ್ರೀನ್ ಬಗ್ಗೆ ಮಾತಾಡಿದ್ದೀವಿ, ಇವತ್ತು ಕೊಲ್ಯಾಬ್ ವಿಡಿಯೋ ಬಗ್ಗೆ ಮಾತಾಡೋಣ. ಈ ಕೊಲ್ಯಾಬ್ ವಿಡಿಯೋ ಐತಲ್ಲ, ಇಲ್ಲಿ ನಾನು ಇಲ್ಲಿ ಕೊಲ್ಯಾಬ್. ಓಕೆ, ಇಲ್ಲಿ ಕೊಲ್ಯಾಬ್ಗೆ ನಾನು ಕ್ಲಿಕ್ ಮಾಡ್ತೀನಿ. ಕೊಲ್ಯಾಬ್ಗೆ ಕ್ಲಿಕ್ ಮಾಡಿದ ಮೇಲೆ ಆ ಎಂಟರ್ ಅದು 5 ಸೆಕೆಂಡು 8 ಸೆಕೆಂಡು 30 ಸೆಕೆಂಡು 1 ನಿಮಿಷದ ವಿಡಿಯೋ ಇದ್ದರೆ ಇಲ್ಲಿ ಪೂರಾ ಬರ್ತೈತಿ. ಪೂರಾ ಬಂದಮೇಲೆ ತೆಳಗಡೆ ಇಲ್ಲಿ ನೆಕ್ಸ್ಟ್ ಆಪ್ಷನ್ ಇದೆ. ನೆಕ್ಸ್ಟ್ ಆಪ್ಷನ್ಗೆ ನಾವು ಇಲ್ಲಿ ಕ್ಲಿಕ್ ಮಾಡೋಣ. ಇಲ್ಲಿ ನೆಕ್ಸ್ಟ್ ಆಪ್ಷನ್ಗೆ ನಾವು ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನೆಕ್ಸ್ಟ್ ಆಪ್ಷನ್ಗೆ ನಾನು ಕ್ಲಿಕ್ ಮಾಡ್ತೀನಿ. ಓಕೆ, ನೆಕ್ಸ್ಟ್ ಆಪ್ಷನ್ಗೆ ಕ್ಲಿಕ್ ಮಾಡ್ತೀನಿ. ಇದು ಪ್ರೊಸೆಸ್ ಆಕೈತಿ. ಪ್ರೊಸೆಸ್ ಆದಮೇಲೆ ಇಲ್ಲಿ ಪೂರಾ ಬರ್ತೈತಿ. ಅದು ಅದೇ ಥರ ನೀವು ಮಾಡಬೇಕು. ಕಂಟಿನ್ಯೂ ಟು ವಿತ್ ಮೈಕ್ರೋಫೋನ್ ಅಂತ ಬರಿತೀನಿ. ಓಕೆ, ನಾವು ಏನು ಮಾಡಬೇಕು ಈಗ, ಇಲ್ಲಿ ಈ ವಿಡಿಯೋಗೆ ನಾವು ವಾಯ್ಸ್ನು ಕೂಡ ಕೊಡಬೇಕು. ಅವರು ಏನು ಮಾತಾಡ್ತಾ ಇದ್ದಾರೆ, ಅವರು ಯಾವುದು ವಿಡಿಯೋ ಮಾಡ್ತಾ ಇದ್ದಾರೆ ಅದರ ಮೇಲೆ ನಾವು ರಿಯಾಕ್ಷನ್ ಕೊಡಬೇಕು. ನಮ್ಮ ಮಾರಿದು, ನಮ್ಮ ಫೇಸ್ದು 8 ಸೆಕೆಂಡ್ದು ವಿಡಿಯೋ ಇದೆ. 8 ಸೆಕೆಂಡ್ನಾಗ ನಿಮ್ಮದು ಒಂದು ವಿಡಿಯೋ ತಯಾರಾಕೈತಿ, ನಿಮ್ಮ ಸ್ವಂತ ವಿಡಿಯೋ, ನೀವು ಅದರದ ಮಾಲೀಕರು. ಇದಕ್ಕೆ ಯಾರ್ದು ವಿಡಿಯೋ ನಾವು ತೊಗೊಂಡೇವಲ್ಲ ಅವರು ನಿಮಗೆ ಕಾಪಿರೈಟ್ ಸ್ಟ್ರೈಕ್ ಕೊಡೋಂಗಿಲ್ಲ ಮತ್ತು ನಿಮಗೆ ಕಾಪಿರೈಟ್ ಕ್ಲೇಮ್ನು ಕೊಡೋಂಗಿಲ್ಲ. ಯಾವುದೇ ನಿಮ್ಮ ಚಾನಲ್ಗೆ ಇದು ಪ್ರಾಬ್ಲಮ್ ಇಲ್ಲ. ಅದು ಯಾವ ಥರ ಮಾಡೋದು ಈಗ ಹೇಳ್ತಾ ಇದ್ದೀನಿ. ಇದು ಒಂದು ಸ್ವಲ್ಪ ಪ್ರೊಸೆಸ್ ಆಗಲಿ. ಪ್ರೊಸೆಸ್ ಆದಮೇಲೆ ಮುಂದಿನ ನಿಮಗೆ ವಿಡಿಯೋ ತೋರಿಸ್ತೇನೆ.
ಸೊ ಗೆಳೆಯರೆ, ಈಗ ನಮ್ಮದು ಈ ಥರ ಪ್ರೊಸೆಸ್ ಬರ್ತೈತಿ. ಈ ಥರ ಪ್ರೊಸೆಸ್ ಬರೋಣ ನಾವೇನು ಮಾಡಬೇಕು, ಇಲ್ಲಿ ಏನಿದೆಲ್ಲ ಎಲ್ಲಿ ಹೋಯ್ತಪ್ಪ ಅದು, ಇಲ್ಲಿ 3 ಆಪ್ಷನ್ಗಳು ಸಿಗ್ತಾವೆ. ಇಲ್ಲಿ ನೋಡ್ರಿ, ಕಟ್ ದಿಸ್ ವಿಡಿಯೋ ಅಂತ ಇಲ್ಲಿ ಸಿಗ್ತೈತಿ. ಈ ಮೈಕನ್ನು ನಿಮ್ಮದು ಕ್ರಾಸ್ ಇರ್ತೈತಿ, ಇದು ಚಾಲು ಇರಬೇಕು. ಓಕೆ, ಮತ್ತು ಇಲ್ಲಿ ಟೈಮಿಂಗ್ ಇದೆ ಮೇಲ್ಗಡೆ, ಟೈಮಿಂಗನ್ನು ಕೂಡ ನಾವು ಯೂಸ್ ಮಾಡಬೇಕು. ಯಾವ ಥರ ಯೂಸ್ ಮಾಡಬೇಕು ಅದನ್ನು ಹೇಳ್ತಾ ಇದ್ದೀನಿ. ನಾವು ಏನು ಮಾಡ್ತಾಯಿದ್ವಿ, ತೆಳಗಡೆ ಲೇಔಟ್ಗೆ ನಾನು ಕ್ಲಿಕ್ ಮಾಡಿದಾಗ ಇಲ್ಲಿ 4 ಲೇಔಟ್ ನಮಗೆ ಸಿಗ್ತಾವೆ. ಇಲ್ಲಿ ರೈಟ್ ಅಂದರೆ ಇಲ್ಲಿ ಈ ಥರ ಬರ್ತೈತಿ, ಈ ಥರ ಅದು ಫುಲ್ ಸ್ಕ್ರೀನ್ ಕಾಣ್ತೈತಿ, ಈ ಥರ ನಾವು ಒಂದು ಕಡೆ ಫುಲ್ ಸ್ಕ್ರೀನ್ ಕಾಣ್ತೀವಿ. ಮತ್ತು ಈ ಕಡೆ ಟಾಪ್ ಅಂದರೆ ಅವ್ರು ರಿಯಲ್ ಮೇನ್ ವಿಡಿಯೋ ಇರ್ತೈತಲ್ಲ ಅದು ಮೇಲ್ಗಡೆ ಇರ್ತೈತಿ, ನಾವು ತೆಳಗಡೆ ಬರ್ತೀವಿ. ಬಾಟಮ್ ಅಂದರೆ ನಾವು ಅದು ಮೇಲ್ಗಡೆ ಒರಿಜಿನಲ್ ವಿಡಿಯೋ ತೆಳಗಡೆ ಇರ್ತೈತಿ ಮತ್ತು ನಮ್ಮ ವಿಡಿಯೋ ಮೇಲ್ಗಡೆ ಬರ್ತೀವಿ. ನಾನು ಟಾಪ್ ಇಡ್ತೀನಿ, ಟಾಪ್ ಇಟ್ಕೊಂಡು ಕ್ಯಾಶಿನ್ ಮಾಡ್ತೀನಿ. ಇದಕ್ಕೆ ಒಂದು ಸ್ವಲ್ಪ ಇಷ್ಟು ಮಾಡ್ತೀನಿ, ಇಷ್ಟೆಲ್ಲ ಮಾಡಿ ಕ್ಯಾಶಿಂದ ಇದು ಫುಲ್ ಕಾಣಬೇಕು. ನಾನು ಈ ಥರ ಈಗ ಶೂಟ್ ಮಾಡ್ತಾಯಿದ್ದೀನಿ, ನೀವು ಇದೇ ಥರ ಶೂಟ್ ಮಾಡಬೇಕು. ಇದೇ ಥರ ಶೂಟ್ ಮಾಡಿದರೆ ನಿಮ್ಮದು ಇಲ್ಲಿ ವಿಡಿಯೋ ಸಕ್ಸಸ್ಫುಲ್ ಆಗ್ತೈತಿ. 8 ನಿಮಿಷದ ವಿಡಿಯೋ ಇರ್ತೈತಿ. ನಾನು ಮ್ಯಾಗಿಂದ ತೆಳಗಡೆ ತನಕ ಇಲ್ಲಿ ಇರ್ತೈತಿಲ್ಲ, ಇದು ಏನಿದೆ ಟೈಮರ್ಗೆ ನಾನು ಸೆಟ್ ಮಾಡ್ತೀನಿ. ಟೈಮರ್ಗೆ ಸೆಟ್ ಮಾಡಿ ಕ್ಯಾಶಿಂದ ಇಲ್ಲಿ ಸ್ಟಾರ್ಟ್ ಮಾಡ್ತೀನಿ. ಸ್ಟಾರ್ಟ್ ಮಾಡಿದ ಮೇಲೆ ನಮ್ಮದು ವಿಡಿಯೋ ಸ್ಟಾರ್ಟ್ ಆಕೈತಿ 3 ಸೆಕೆಂಡ್ ನಂತರ. TikTok. Oh, chocolate ASMR. Dr. Tistan Pei is the very nice creator. ಇಷ್ಟೇ ಮುಗೀತು. ಅವ್ರು ಏನು ಮಾಡ್ಲಾಕತ್ತಾರ ಅದು ನಾವು ಏನು ಮಾಡ್ತೀನಿ, ರಿಯಾಕ್ಟ್ ಮಾಡಿ ಕಚಿಂದ ಇದು ನಾನು ನಮ್ಮ ಚಾನಲ್ ಮೇಲೆ ಅಪ್ಲೋಡ್ ಮಾಡ್ತೀನಿ. ಓಕೆ, ಇದಕ್ಕೆ ನಾನು ತೆಳಗಡೆ ನೆಕ್ಸ್ಟ್ ಮಾಡ್ತೀನಿ. ನೆಕ್ಸ್ಟ್ ಮಾಡಿದ ಮೇಲೆ ಈ ಥರ ಲೇಔಟ್ ಬರ್ತೈತಿ. ಇಲ್ಲಿ ಪೆನ್ಸಿಲ್ ಐಕಾನ್ ಇದೆಯಲ್ಲ, ಇಲ್ಲಿ ಪೆನ್ಸಿಲ್ ಐಕಾನ್ ಇದೆ. ಇಲ್ಲಿ ಪೆನ್ಸಿಲ್ ಐಕಾನ್ಗೆ ನಾನು ಕ್ಲಿಕ್ ಮಾಡ್ಕೊಂಡು ಥಂಬ್ನೇಲನ್ನು ಸೆಟ್ ಮಾಡ್ಕೋತೀನಿ. ಥಂಬ್ನೇಲ್ ಸೆಟ್ ಮಾಡ್ಕೊಂಡು ಏನು ಮಾಡ್ತೀನಿ, ಇಲ್ಲಿ ಥಂಬ್ನೇಲ್ನಲ್ಲಿ ಏನಾದರೂ ಬರ್ತೀನಿ. ಯಾವುದಾದ್ರು ತೆಳಗಡೆ ಇಲ್ಲಿ ಸ್ಕ್ರೋಲ್ ಮಾಡಿದಾಗ ಇಲ್ಲಿ ತೆಳಗಡೆ ನೋಡಿ ನಾನು ಸ್ಕ್ರೋಲ್ ಮಾಡ್ತಾ ಇದ್ದೀನಿ. ಈ ತೆಳಗಡೆ ಇದು ಇಷ್ಟು ನಾನು ಇಟ್ಕೊಂಡೆ, ಇದು ಟಿಕ್ಟಾಕ್ ಅಂತ ಇಲ್ಲಿ ಇಟ್ಕೊಂಡು ಇಲ್ಲಿ ಏನಾದರೂ ಟೈಟಲ್ ಬರ್ತೀನಿ, ಟಿಕ್ಟಾಕ್ ಓಕೆ, ಟಿಕ್ಟಾಕ್ ಚಾಕ್ಲೇಟ್. ಓಕೆ, ಬರಿತೀನಿ ನಾನು ಟಿಕ್ಟಾಕ್ ಚಾಕ್ಲೇಟ್. ಇಷ್ಟು ಬರೆದೆ ನಾನು. ಇಲ್ಲಿ ಇಟ್ಟು ಕ್ಯಾಶಿಂದ ಇಲ್ಲಿ ಏನೇ ಬೇಕಾದರೂ ನಿಮ್ಮ ಕಲರ್ ಫಿಲ್ಟರ್ ಎಲ್ಲರೂ ನೀವು ಹಾಕೋಬೋದು. ಇಲ್ಲಿ ಕಲರ್ ಅದ, ಭಾಳಷ್ಟು ಕಲರ್ಗಳು ಸಿಗ್ತಾವೆ ನಿಮಗೆ. ನಾನು ಯಾವುದಾದ್ರೂ ವೆಂಟೇಜ್ ಇಟ್ಕೋತೀನಿ. ವೆಂಟೇಜ್ ಕಲರ್ ಇಟ್ಕೊಂಡೆ ನಾನು. ಆಮೇಲೆ ಇಲ್ಲಿ ಮೇಲ್ಗಡೆ ರೈಟ್ ಆಪ್ಷನ್ ಇದೆಯಲ್ಲ, ಇಲ್ಲಿ ಮೇಲ್ಗಡೆ ರೈಟ್ ಆಪ್ಷನ್ ಇದೆ. ಈ ರೈಟ್ ಆಪ್ಷನ್ಗೆ ನಾವು ಕ್ಲಿಕ್ ಮಾಡಿದಾಗ ಇದು ಓಕೆ ಆಯಿತು. ಇಲ್ಲಿ ನಾನು ಏನು ಮಾಡ್ತೀನಿ, ಟಿಕ್ಟಾಕ್ ಚಾಕ್ಲೇಟ್ ASMR ಸೌಂಡ್ ಅಂತ ಬರಿತೀನಿ. ಓಕೆ, ನಾನು ಒಂದು ಇಮೋಜ್ ಹಚ್ಚಿದೆ. ಇಲ್ಲಿ ಶಾರ್ಟ್ಗೆ ಹ್ಯಾಶ್ಟ್ಯಾಗ್ ಹಚ್ಚಿದೆ, ಶಾರ್ಟ್ ಅಂತ ಬರ್ತೀನಿ. ಓಕೆ, ಶಾರ್ಟ್ಸ್. ಓಕೆ, ಆಮೇಲೆ ಹ್ಯಾಶ್ಟ್ಯಾಗ್ ಶಾರ್ಟ್ಸ್ ವಿಡಿಯೋ. ಓಕೆ, ಹ್ಯಾಶ್ಟ್ಯಾಗ್ ASMR. ನೀವು ಕಾಮಿಡಿ ಇದ್ದರೆ ಹ್ಯಾಶ್ಟ್ಯಾಗ್ ಕಾಮಿಡಿ ಹೊಡೀರಿ, ನೀವು ಡ್ರಾಮಾ ಹೊಡೆದ್ರೆ ಹ್ಯಾಶ್ಟ್ಯಾಗ್ ಡ್ರಾಮಾ ಹೊಡೀರಿ. ಓಕೆ, ಆಮೇಲೆ ಹ್ಯಾಶ್ ಇಷ್ಟು ನಾನು ಇಟ್ಕೊಂಡು ಏನು ಮಾಡ್ತೀನಿ, ಇದಕ್ಕೆ ಇಲ್ಲಿ ಅಪ್ಲೋಡ್ ಆಪ್ಷನ್ ಇದೆಯಲ್ಲ, ಇಲ್ಲಿ ಅನ್ಲಿಸ್ಟ್ ಇರಬೇಕು. ಅನ್ಲಿಸ್ಟ್ ಮಾಡ್ಕೋಬೇಕು. ಅನ್ಲಿಸ್ಟ್ ಆದರೆ ಅನ್ಲಿಸ್ಟೆಡ್ ಇದು ಇದ್ದರೆ ಪಬ್ಲಿಕ್ ಇದ್ದರೆ ಪಬ್ಲಿಕ್ ಇಟ್ಟರೆ ಏನಿದ್ರು ಕೂಡ ನಡೀತೈತಿ. ನಾನು ಅನ್ಲಿಸ್ಟ್ ಇಟ್ಕೊಂಡು ಏನು ಮಾಡ್ತೀನಿ, ನಾನು ಹಿಂದಗಡೆ ಪಬ್ಲಿಕ್ ಮಾಡ್ತೀನಿ. ಇದು ಮಧ್ಯಾಹ್ನ 4-5 ಗಂಟೆಗೆ ಇದು ನಾನು ಪಬ್ಲಿಕ್ ಮಾಡ್ತೀನಿ. ಇದು ಅಪ್ಲೋಡ್ ಮಾಡ್ತೀನಿ. ಇದು ಅಪ್ಲೋಡ್ ಆಯಿತು. ಈ ಥರ ನೀವು ಅಪ್ಲೋಡ್ ಮಾಡಿ ನಿಮ್ಮ ಚಾನಲ್ ಗ್ರೋತ್ ಮಾಡ್ಕೋಬೋದು. ದಿನಕ್ಕೆ 18ರಿಂದ 20 ವಿಡಿಯೋ ನೀವು ಮಾಡಿರಿ. ಇದರಿಂದ ನಿಮ್ಮ ಪ್ರತಿಯೊಂದು ತಾಸಿಗೆ ಒಂದು ವಿಡಿಯೋ ಬರಬೇಕು. ಮುಂಜಾನೆ 6 ಗಂಟೆ, 8 ಗಂಟೆ, 9 ಗಂಟೆ, 10 ಗಂಟೆ, 11 ಗಂಟೆ, 12 ಗಂಟೆ, ಈ ಥರ 1-2 ತಾಸು ಕೂತು ಕ್ಯಾಚಿಂದ 10-12 ವಿಡಿಯೋ ಶೂಟ್ ಮಾಡಿದರೆ 12 ತಾಸು ನಡೀತಾವವು. ಅದಕ್ಕೆ ಶೆಡ್ಯೂಲ್ ಇಟ್ಕೋಬೇಕು. ಶೆಡ್ಯೂಲ್ ಇಡೋದು ಹೇಗೆಪ್ಪ ಅಂದರೆ ಅದನ್ನು ನಿಮಗೆ ಹೇಳ್ತೀನಿ. ಶೆಡ್ಯೂಲ್ ಇಡೋದು ಹೆಂಗೆ ಅದನ್ನು ಹೇಳ. ಈಗ ನಾನು YT ಸ್ಟುಡಿಯೋದಲ್ಲಿ ಬರ್ತೀನಿ. ಶೆಡ್ಯೂಲ್ ಹೆಂಗೆ ಇಡೋದು ಅಂತ ನಾನು ಇಲ್ಲಿ ಬಂದ ಕ್ಯಾಶಿಂದ ಇಲ್ಲಿ ಕಂಟೆಂಟ್ನಲ್ಲಿ ಬಂದೆ. ವ್ಯೂ ಆಲ್ಗೆ ನಾನು ಕ್ಲಿಕ್ ಮಾಡ್ತೀನಿ. ಕೆಳಗಡೆ ಶಾರ್ಟ್ನಲ್ಲಿ ಇಲ್ಲಿ ಆ ವಿಡಿಯೋ ಇಲ್ಲಿ ನೋಡಿ, ಇಲ್ಲಿ ಅಪ್ಲೋಡ್ ಆಗಿದೆ. ಆ ವಿಡಿಯೋ ಇಲ್ಲಿ ಅಪ್ಲೋಡ್ ಆಗಿದೆಯಲ್ಲ. ಓಕೆ, ಇಲ್ಲಿ ಅಪ್ಲೋಡ್ ಆಗಿದೆ. ಇದಕ್ಕೆ ನಾನು ಶೆಡ್ಯೂಲ್ ಇಡಬೇಕು, ಯಾವ ಟೈಮಿಗೆ ಇಡಬೇಕು. ಇದಕ್ಕೆ ನಾನು ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದಾಗ ಇಲ್ಲಿ ಮೇಲ್ಗಡೆ ಪೆನ್ಸಿಲ್ ಐಕಾನ್ ಇದೆಯಲ್ಲ, ಇಲ್ಲಿ ಪೆನ್ಸಿಲ್ ಐಕಾನ್ಗೆ ನಾನು ಇಲ್ಲಿ ಕ್ಲಿಕ್ ಮಾಡ್ತೀನಿ. ಪೆನ್ಸಿಲ್ ಐಕಾನ್ಗೆ ನಾನು ಇಲ್ಲಿ ಕ್ಲಿಕ್ ಮಾಡಿದಾಗ ಇಲ್ಲಿ ಬರ್ತೈತಿ. ಆಮೇಲೆ ಇಲ್ಲಿ ಅನ್ಲಿಸ್ಟ್ ಅಂತ ಬರ್ತೈತಿ. ಇಲ್ಲಿ ಅನ್ಲಿಸ್ಟ್ ಅಂತ ಬರ್ತಲ್ಲ, ಇದಕ್ಕೆ ನಾವು ಶೆಡ್ಯೂಲ್ ಇಡೋಣ. ಈಗ ಆಗಲಾಗತ್ತಿದ್ದು ಮಧ್ಯಾಹ್ನ 2:30 ಗಂಟೆ ಆಗಲತ್ತಿದ್ದು. ಇದು ಸಾಯಂಕಾಲ 4 ಗಂಟೆಗೆ ನಮ್ಮದು ಶೆಡ್ಯೂಲ್ ಆಗಬೇಕು, ಪಬ್ಲಿಕ್ ಆಗಬೇಕು ಮುಂದೆ. ಇದಕ್ಕೆ ನಾನು ಕ್ಲಿಕ್ ಮಾಡ್ತೀನಿ. ಇಲ್ಲಿ ಶೆಡ್ಯೂಲ್ ಅಂತ ಕೆಳಗಡೆ ಒಂದು ಆಪ್ಷನ್ ಇದೆಯಲ್ಲ, ಇಲ್ಲಿ ಶೆಡ್ಯೂಲ್, ಇಲ್ಲಿ ನಾನು ಕ್ಲಿಕ್ ಮಾಡ್ತೀನಿ. ಇಲ್ಲಿ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಕೆಳಗಡೆ ಟೈಮಿಂಗ್ ಡೇಟ್ ಇರ್ತೈತಿ, ಇಲ್ಲಿ ಕ್ಲಿಕ್ ಮಾಡಬೇಕು. ಇಲ್ಲಿ ಕ್ಲಿಕ್ ಮಾಡಿದೆ. ಇಲ್ಲಿ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ
ಇವತ್ತು 23 ತಾರೀಕಿದೆ. ನಾನು 24 ತಾರೀಕಿಗೆ 4 ತಾರೀಕಿಗೆ ಸೆಡ್ಯೂಲ್ ಮಾಡಬೇಕು. ಮುಂಜಾನೆ ನಾಳೆ ಮುಂಜಾನೆ ಇದಕ್ಕೆ ನಾನು 24 ಇಡ್ತೀನಿ. ನಾಳೆ ಮುಂಜಾನೆ ಇದು ಸೆಡ್ಯೂಲ್ ಆಕೈತಿ. ಇದಕ್ಕೆ ಓಕೆ ಮಾಡಿದೆ. ಓಕೆ ಮಾಡಿ ನಾಳೆ ಮುಂಜಾನೆ ಅಂದರೆ ಇಲ್ಲಿ 12, 1, 2, 3, 2, 6, 7 ಓಕೆ. ನಾ 7 ಗಂಟೆ 30 ನಿಮಿಷ ಇಷ್ಟು ಇಟ್ಕೊಂಡ್ರೆ ನಾಳೆ ಇದಕ್ಕೆ ಬ್ಯಾಕ್ ಬರ್ತೀನಿ, ಸೇವ್ ಮಾಡಿಬಿಡ್ತೀನಿ. ಇದು ನಾಳೆ ಮುಂಜಾನೆ 7:30 ಗಂಟೆಗೆ ಬೇಕಾದ್ರೆ ಮಣ್ಣು ಮೌಲ್ಯ ಆಲ್ ಇನ್ ಒನ್ ಚಾನಲ್ನಾಗ ಹೋಗಿ ನೋಡ್ರಿ. ನಾಳೆ ಮುಂಜಾನೆ 7:30 ಗಂಟೆಗೆ ಇದು ಈ ಟಿಕ್ಟಾಕ್ದ ಚಾಕ್ಲೇಟ್ದ ವಿಡಿಯೋ ಪಬ್ಲಿಕ್ ಆಕೈತಿ. ಸೊ ಇವತ್ತಿನ ವಿಡಿಯೋದಿಂದ ನಿಮಗೆ ಭಾಳಷ್ಟು ಕಲೀಲಿಕ್ಕೆ ಸಿಕ್ಕಿರಬೇಕು. ಈ ಥರ ನೀವು ವಿಡಿಯೋ ಮಾಡಿ ಕ್ಯಾಶಿಂದ ನೀವು ಮನೆಯಲ್ಲಿ ಕೂತ್ಕೊಂಡು ಈ ಥರ ವಿಡಿಯೋ ಮಾಡಿ ನಿಮ್ಮ ಚಾನಲ್ ಬೂಸ್ಟ್ ಮಾಡ್ಕೋಬೇಕು. ಈಗ ಈ ಚಾನಲ್ ಮೇಲೆ ಇಂಥ ವಿಡಿಯೋಗಳು ಮಾಡ್ತಾಯಿದ್ದೀನಿ. ಗ್ರೀನ್ ಸ್ಕ್ರೀನ್ ಅಲ್ಲಿ ಕೊಲ್ಯಾಬ್ ಚಾನಲ್ ಇದು ಈ ಥರ ಮಾಡ್ತಾಯಿದ್ದೀನಿ. ಸೊ ದಯವಿಟ್ಟು ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದರೆ ದಯವಿಟ್ಟು ಒಂದು ಲೈಕ್ ಮಾಡಿರಿ. ಚಾನಲ್ ಮೇಲೆ ಗೊತ್ತಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿರಿ. ಗೆಳೆಯ ಜೊತೆಗೆ ವಿಡಿಯೋ ಶೇರ್ ಮಾಡಿರಿ. ಸಿಗೋಣ ಮುಂದಿನ ಒಂದು ಒಳ್ಳೆ ವಿಡಿಯೋದೊಂದಿಗೆ. ಅಲ್ಲಿದಾನ ನಮಸ್ಕಾರ ಜವಾರಿ ಮಂದಿಗೆ.